ನೀವು ನಂಬಲ್ಲ, ಆ ಕಾಲದಲ್ಲಿ ನಾನು ಹೇಳ್ತಿರೋ 67, 68, 69 ಆಗ ಹಲವಾರು ನಾಟಕಗಳು ಲೈವ್ ಹೋಗೋದು. ನಾವು ತಯಾರಿ ಮಾಡಿಕೊಂಡು ಹೋಗಿ ಮೈಕ್ ಮುಂದೆ ಅವರು ಕ್ಯೂ ಮಾಡಿದ ತಕ್ಷಣನೇ, ಸಿಗ್ನಲ್ ಕೊಟ್ಟಿದ ತಕ್ಷಣನೇ ಸ್ಟುಡಿಯೋ ಲೈಟ್ ಆನ್ ಆಗೋದಲ್ವಾ. ನಮಗೆ ಆ ಸ್ಟುಡಿಯೋ ಲೈಟ್ ಆನ್ ಆಗಿದೆ ಅಂದರೆ ಹೋಗ್ತಾ ಇದೆ ಆನ್ ಏರ್ ಅಂತ. ಆನ್ ಏರ್ ಹಾಫ್ ಆನ್ ಅವರು 45 ಮಿನಿಟ್ಸ್ ನಾಟಕಗಳನ್ನು ನಮ್ಮ ತಾಯಿ ಅಷ್ಟನ್ನ ತಯಾರು ಮಾಡಿರೋರು. ಸೊ ಮಾಡ್ಕೊಂಡು ಬರ್ತಿದ್ವಿ. ತುಂಬ ಚೆನ್ನಾಗಿರೋದು. ಇದೇನು ಆಕಾಶವಾಣಿಗೆ ಹೋಗ್ಬಿಟ್ರೆ 8 ವರ್ಷದ ನಾಟಕದಿಂದ ಶುರುವಾಯಿತು. ಹೌದು, ಅಲ್ಲಿಂದ ಶುರು ಆಯಿತು. ಸೊ ಅದು ಹಾಗೇ ಆ ಗೀಳು ಮನೇಲಿ ಎಲ್ಲ ಕಲಾವಿದರ ಹೇಳ್ತೀನಿ ಒಬ್ಬೊಬ್ಬರೇ. ಸೊ ಆ ಇಡೀ ವಾತಾವರಣದಲ್ಲಿ ಆ ನಂಟು ಏನಿದೆ, ಆ ನಂಟು, ಆ ಸಂಬಂಧ, ಆಮೇಲೆ ಅದೇ ವೃತ್ತಿ ಆಗೋಯ್ತು. ನನ್ನ ಜೀವನ ನಡೆಯೋದೇ ಇದರಿಂದ ಅನ್ನೋ ಮಟ್ಟಕ್ಕೆ ಅದು ಬೆಳೆದು ಬಂದು ಇವತ್ತಿಗೂ ನನಗೆ ಅದರ ಅವಶ್ಯಕತೆ ಇದೆ. ಕಲಾ ಮಾಧ್ಯಮದ ಅವಶ್ಯಕತೆ, ನನ್ನ ಅವಶ್ಯಕತೆ ಕಲಾ ಮಾಧ್ಯಮಕ್ಕೂ ಇದೆ. ಸುಮಾರು ಜನ ನನ್ನನ್ನು ಪ್ರೀತಿಯಿಂದ ಕರೀತಾರೆ. ಡಬ್ಬಿಂಗ್ ಆಗಿರಬಹುದು, ಆ್ಯಕ್ಟಿಂಗ್ ಆಗಿರಬಹುದು. ನಿಮ್ಮಂಥವರು ಎಲ್ಲಾದರೂ ಒಂದು ಕಾರ್ಯಕ್ರಮ ಇದ್ದರೆ ಕರಿತೀರಾ, ನಿರೂಪಣೆಗೋ ಯಾವುದಕ್ಕಾದರೂ ಒಂದಕ್ಕೆ ಬಳಸ್ಕೋತೀರಾ.